ಏನಾಗುವುದು ಹೌದು ಯಾರೇನು ಮಾಡುವರು ಯಾರಿಂದ ನಾವು ಏನಾಗುವುದು ಹೌದು ಪೂರ್ವ ಜನ್ಮದ ಇಡೀ ಕರ್ಮಗಳು ನಿನ್ನ ಬೆನ್ನ ಬಿಡದಿದ್ದಾಗ ಹೌದು ಇದೀಗ ಈ ಕಾಡಿನಲ್ಲಿ ಸೇರಿದರೆ ಹುಲಿ ತಿನ್ನದೆ ಬಿಡದಯ್ಯ ಹುಲಿ ತಿನ್ನದೆ ಬಿಡದಯ್ಯ ಹುಲಿಗಂಜಿ ಹೊತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚದೆ ಬಿಡದಯ್ಯ ಹೌದು ಸರ್ಪ ಕಂಜಿ ಭವಗಳು ಬಂದರೆ ನೀ ಮಾಡಿದ ಪಾಪ ಕರ್ಮಗಳು ನಿನ್ನ ತಿನ್ನದೆ ಬಿಡದಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಅಂತ ಹೇಳಿ ಹೌದು ಅಕ್ಕ ಮಹಾದೇವಿ 12ನೇ ಶತಮಾನದೊಳಗೆ ಹೇಳಿರ್ತಕ್ಕಂತ ಮಾತೈತಿ ಐತಲ್ವಾ ಅದಕ್ಕ ಇನ್ನೊಂದು ಮಾತು ಮಹಾತ್ಮ ಹೇಳಾರ ಹೌದು ಊರು ಕೆಟ್ಟಿತ್ತ ಉಡಾರಿಂದ ಕೇರಿ ಕೆಟ್ಟಿತ್ತ ಹಲಕಟ್ರಿಂದ ಹೌದು ಊರು ಕೆಟ್ಟಿತ್ತ ಉಡಾರಿಂದ ಕೇರಿ ಕೆಟ್ಟಿತ್ತ ಹಲಕಟ್ರಿಂದ ಹೌದು ವನ ಕೆಟ್ಟಿತ್ತ ಮಂಗ್ಯಾನಿಂದ ಮನೆ ಕೆಟ್ಟಿತ್ತ ಚಿಲ್ಲರ ಬುದ್ಧಿ ಸೊಸೆಯಿಂದ ಹೌದು ಇಂತ ಹಾಲಿನಂತ ಸಭಾ ಕೆಟ್ಟಿತ್ತು ಹೊಲಸು ಮಾತಾಡೋದ್ರಿಂದ ಹೊಲಸು ಮಾತಾಡೋದು ಮುಡುಕೋಣ ಹೌದು ಹೌದು ಅದಕ್ಕೆ ಯಾಕಪ್ಪ ಅಂತಂದ್ರ ಹಾ ನೇರವಾಗಿ ವಿಷಯ ಕಡೆ ಬರೋಣತ್ತ ಯಾಕಪ್ಪ ಅಂತಂದ್ರ ಹೌದು ನಮ್ಮ ಕೌಸಲಿಗೆ ಇಟ್ಟಲ್ಲ ಅನ್ನೋರು ಈಗಾಗಲೇ ಬಂದು ಹೇಳಿ ಹೋಗ್ಯಾರ ಕಮಿಟಿ ನಿರ್ಣಯ ಕೊನೆ ನಿರ್ಣಯ ತಿಳಿಯಾರ ಯಾಕಪ್ಪ ಅಂತಂದ್ರ ಇವತ್ತ ಹೌದು ಹಾಲ ಮತ ಅನ್ನುವಂಥದ್ದು ಹೆಂಗ ಹುಟ್ಟಿತು ಅಮೋಘ ಸಿದ್ಧಂದ ಹೆಂಗ ಹುಟ್ಟಿತು ಅನ್ನುವಂಥದ್ದು ಅಮೋಘ ಸಿದ್ಧನ ಮಠಮಣಿ ಹೆಂಗ್ ಹೊಡಿತು ಇವತ್ತು ನನ್ನಪ್ಪ ಯೋಗಿನದ ಅಮೋಘ ಸಿದ್ಧನ ಹೊಲದುತ್ತಾರಿ ಏನೈತಿಲ್ಲ ಅದನ್ನ ನಾವು ಹೊತ್ತು ಮುನ್ನುಗೋದ್ರೊಳಗ ಇವತ್ತು ಹೇಳಿ ಹೋಗಬೇಕಾಗೈತಿ ಸರಜೋಡಿ ಕಲಾಲಂತೂ ಮಾಳಿಂಗ್ರಾವ ಹೊಲುತ್ತಾರಿ ಹೌದದ ಈಗಾಗಲೇ ಹೇಳಿ ಹೋಗ್ಯಾರ ಅವ್ರು ಹೋಗ್ಯಾರ ಹಾಲ ಮತ ಅನ್ನುವಂಥದ್ದು ಎಲ್ಲಿ ಹುಡ್ತು ಮುದ್ದವ ಮುದ್ದುಗೊಂಡದಿಂದ ಅನ್ನೋದು ಈಗಾಗಲೇ ನಮ್ಮ ಅಕ್ಕವ್ರು ಹೇಳಿ ಹೋಗ್ಯಾರ ಹೋಗ್ಯಾರ ಅದಕ್ಕೆ ಇರ್ಲಿ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಎಲ್ಲಿ ಹುಟ್ಟಿದ ಏನೇನ ಪವಾಡಗಳನ್ನ ಮಾಡಿದ ಏನೇನ ಲೀಲೆಗಳನ್ನ ಮಾಡಿದ ಅನ್ನುವಂಥದ್ದು ನೀವು ಹೇಳುದದ ನಾವು ಹೇಳಿದದ ಹೌದು ಅದಕ್ಕ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಕೈಲಾಸದೊಳಗ ಶಿವನ ಗದಿಗೆ ಮೇಲೆ ಹುಟ್ಟಿ ಬಂದ ಕಾಲಕ್ಕ ತಾಯಿ ಪಾರ್ವತ ದೇವಿ ಏನ್ ಮಾಡಿದ್ರು ಭಗವಂತಗ ಕರೆದ ಕೇಳ್ತಾಳ ಏನಂತ ಭಗವಂತ ಇವನ ಹೆಸರು ಏನು ಇಡುನು ಅಂತ ಕೇಳಿದ ಕಾಲಕ್ಕ ಹೌದು ಅವಾಗ ಭಗವಂತ ಹೇಳ್ತಾನ ಏನಂತ 7 ಯುಗದೊಳಗ ಹುಟ್ಟಿ 7 ಅವತಾರವನ್ನು ತೊಟ್ಟು 7 ಅವತಾರವ ತೊಟ್ಟು ಅಮೋಘವಾದಂತ ಭಕ್ತಿ ಮಾಡ್ಯಾನ ಯಾವ್ಯಾವ ಅವತಾರ ಅಂಬ ಋಷಿ ಧರ್ಮ ಋಷಿ ಅಡಿಕೇಶ್ವರ ಋಷಿ ಯೋಗ ಋಷಿ ಭೋಗ ಋಷಿ ಹೌದು ಇಂಥವ 7 ಅವತಾರಗಳನ್ನ ತೊಟ್ಟು ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಅಮೋಘವಾದಂತ ಭಕ್ತಿ ಮಾಡ್ಯಾನ ಹೌದು ಇವನ ಹೆಸರು ಅಮೋಘ ಸಿದ್ಧ ಅಂತ ಇಡುನು ಅಂತೇಳಿ ಶಿವ ಅಂದ ಕಾಲಕ್ಕ ತಾಯಿ ಪಾರ್ವತ ದೇವಿ ಏನ ಮಾಡಿದಳಪ್ಪ ಅಂತಂದ್ರ ಏನ್ ಮಾಡಿದಳು ಅರದ ಅರಿಶಿನದಂತವ ಕುಟ್ಟಿದ ಕುಂಕುಮದಂತವ ಸೋಸಿದ ಬಂಗಾರದಂತವ ಚೆಲುವಿಕೆ ನೋಡಿ ಹಸರಂಗಿ ಹಾಲದಾಡದ ಕುಸಲದ ಕುಂಚಿಗೆ ತೊಡಿಸಿ ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆನ್ನಿ ಒರೆಸಿ ಬಟ್ಟೆ ಇದ್ದವನ ಬೆಟ್ಟ ಮಾಡಿ ಬಿಟ್ಟಳು ಹೌದು ಬಟ್ಟೆ ಇದ್ದವನ ಬೆಟ್ಟ ಮಾಡಿ ಮಗನಿಗೆ ಕರೆದ ಕೇಳ್ತಾಳ ಏನಂತ ಕೇಳ್ತಾಳಪ್ಪ ಅಂತಂದ್ರ ಏನಂತ ಮಗು ಅಮೋಘ ಸಿದ್ಧ ನಿನ್ನ ತಂದೆ ಮೇಲೆ ಹೆಚ್ಚು ಪ್ರೀತಿ ಐತೆ ತಾಯಿ ಮೇಲೆ ಹೆಚ್ಚು ಪ್ರೀತಿ ಆಯ್ತು ತಾಯಿ ಮೇಲೆ ಹೆಚ್ಚು ಪ್ರೀತಿ ಐತೆ 2 ಪ್ರಶ್ನೆ ಕೇಳಿದಳು ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಹೇಳ್ತಾನ ಏನಂತ ಯಾವ ತಾಯಿ ಹರ ಮುಡಿದ್ರ ಗುರು ಕಾಯ್ತಾನ ಹೌದು ಜರ ಕರ್ತ ಗುರುನ ಮುಡಿದನಪ್ಪ ಅಂತಂದ್ರ ಈ ಧರಣಿ ಮ್ಯಾಗ ಕಾಯೋರು ಯಾರಿಲ್ಲ ತಾಯಿ ಹೌದು ಅದಕ್ಕ ನನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚ ಅಂದ ಕಾಲಕ್ಕ ಹೌದು ತಾಯಿ ಪಾರ್ವತ ದೇವಿಗೆ ಎಂದು ಎಲ್ಲರ ಸಿಟ್ಟು ಉಕ್ಕಿ ಬಂತು 9 ಯಾಕಪ್ಪ ಅಂತಂದ್ರ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವನನ್ನ ನಾ ಮಾಡಿದ್ಯಾ ದೊಡ್ಡದವನು ಬೆಟ್ಟ ಮಾಡಿದ್ಯಾ ನನ್ನ ಮ್ಯಾಗ ಇಟ್ಟಿರ್ತಕ್ಕಂತ ಪ್ರೀತಿ ತನ್ನ ತಂದಿ ಮೇಲೆ ಇಟ್ಟನ ಅಂತೇಳಿ ಸಿಟ್ಟಿಟ್ಕೊಂಡು ಒಂದು ಪ್ರಶ್ನೆ ಹಾಕಿದ್ರು ಪಾರ್ವತ ದೇವಿ ಏನಂತ ಏನು ಪ್ರಶ್ನೆ ಹಾಕಿದ್ರಪ್ಪ ಅಂತಂದ್ರ ಏನಂತ ಪ್ರಶ್ನೆ ಹುಳ ಮುಟ್ಲಾರ್ದ ಹೂವ ಕತ್ತಿ ಕಲ್ಕದ ಸೀತಾರ ತಂದು ಪೂಜೆ ಮಾಡು ಹೌದು ಅಂದಾಗ ನಿನ್ನ ಬೆಳಕ ತಿಳಿತೈತಿ ಅಂತ ತಾಯಿ ಪಾರ್ವತ ದೇವಿ ಅಮೋಘ ಸಿದ್ಧಗೆ ಪ್ರಶ್ನೆ ಹಾಕಿದಳು ಹೌದು ಪ್ರಶ್ನೆ ಹಾಕಿದ ಕಾಲಕ್ಕ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಏನು ಮಾಡಿದ ತಾಯಿ ಹಾಕಿರ್ತಕ್ಕಂತ ಪ್ರಶ್ನೆದೊಳಗ ಪಾಸ್ ಆಗಿ ಹೌದು ಕೈಲಾಸದಿಂದ ಭೂಲೋಕಿಗೆ ಬಂದ ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬರುವಾಗ ಭಾಗ್ಯ ಬಂಜಿಗೆ ಮಕ್ಕಳ ಮಳಿಕಿಲ್ಲ ಬೆಳಕಿಲ್ಲ ಸರ್ವ ಸಾಹಿತ್ಯ ಸಂಗಾಟ ತಗೊಂಡು ನಂದಿ ಮುಂದೆ ಹಾಕೊಂಡು ಗುರುವಿನ ಹಿಂದೆ ಕರ್ಕೊಂಡು ಬಲಕ್ಕ ಬಯಲು ಗೊತ್ತಾಳ ಸಿದ್ಧನ ಕರ್ಕೊಂಡು ಎಲ್ಲಿ ಬಂದ್ ಇಳಿದನಪ್ಪ ಅಂತಂದ್ರ ಎಲ್ಲಿಗೆ ಬಂದ್ರಿ ಒಮ್ಮೆಟ್ಟಿ ಗುಡ್ಡಕ್ಕೆ ಬಂದ್ ಇಳಿದ ಹೌದು ಒಮ್ಮೆಟ್ಟಿ ಗುಡ್ಡಕ್ಕೆ ಬಂದಿನ ನನ್ನಪ್ಪಗ ಯೋಗಿನಾದ ಅಮೋಘ ಸಿದ್ಧದ 3 ಮಂದಿ ಪುಣ್ಯದ ಮಕ್ಕಳ 4 ಮಂದಿ ವರುವಿನ ಮಕ್ಕಳ 3 ಮಂದಿ ಪುಣ್ಯದ ಮಕ್ಕಳು ಯಾರು 4 ಮಂದಿ ವರುವಿನ ಮಕ್ಕಳು ಯಾರು
4 ಮಂದಿ ವರುವಿನ ಮಕ್ಕಳು ಯಾರು ಕೇಳ 4 ಮಂದಿ ವರುವಿನ ಮಕ್ಕಳು ಯಾರು? ಅವತಾರ ಹೋದ್ರು ಸಿದ್ಧ, ದೇವೇಂದ್ರ ಬಿಳಿಯಾನ ಸಿದ್ಧ, ಆಚಾರ್ಯಗಳು ಸ್ವಾಮನ ಮುತ್ತ, ಕಡಿ ಹುಟ್ಟ ಕಣ್ಣಪ್ಪ ಮುತ್ತ, ಹೌದು. ಒಬ್ಬೆ ಕೆನ್ನ ಮಗಳ ರೆಬಕವ್ವ. ಅದಕ್ಕೆ ಬಾಯಿ ಅವ್ರು ಇಲ್ಲಿ ಒಂದ್ ಸ್ವಲ್ಪ ನನಗೆ ಸಂಶಯ ಬರಾಕತೈತಿ. ಏನ ಸಂಶಯ ಬರತೈತಿ? ಇವ್ರ 4 ಮಂದಿ ಹೆಂಗ್ ಹುಟ್ಟಿದ್ರು? ಇವ್ರ 4 ಮಂದಿ ಹೆಂಗ್ ಹುಟ್ಟಿದ್ರು? ಹೌದು, ಇದು ನಿನಗ ಬೇಕ? ಇದು ನನಗೆ ಬೇಕಾಗೈತಿ ಉತ್ತಾರಿ. ಹೇಳಲಿಕ್ಕಂದ್ರ ನಡೀದಿಲ್ಲೇನು? ಹೇಳಬೇಕು ಬಾಯಿ. ಅದಕ್ಕ ಹಾ ಹೇಳ್ತೀನಿ. ಹೇಳ್ರಿ. ಆ 4 ಮಂದಿ ಹೆಂಗ ಹುಟ್ಟಿದ್ರು ಅನ್ನುವಂಥದ್ದು ಹೆಂಗ ಹುಟ್ಟಿದ್ರಪ್ಪ ಅಂತಂದ್ರ, ಹೆಂಗ್ ಹುಟ್ಟಿದ್ರು? ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಇರ್ತಿದ ಎಲ್ಲಿ ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ. ಮುಮ್ಮೆಟ್ಟಿ ಗುಡ್ಡದ ಮೇಲೆ ತಾಯಿ ಪಾರ್ವತ ದೇವಿ ಇರ್ತಿದಳು ಅರಿಕೇರಿ ರಥದ ಮನೆ ಒಳಗ. ತಾಯಿ ಪದ್ಮದಲ್ಲಿ ಇರ್ತಿದ್ರು. ಅರಿಕೇರಿ ರಥದ ಮನೆ ಒಳಗ. ಹೌದು. ತಂದಿ ಬೆಟ್ಟಿ ತಾಯಿಗಿದ್ದಿಲ್ಲ, ತಾಯಿ ಬೆಟ್ಟಿ ತಂದಿಗಿದ್ದಿಲ್ಲ ಅಂತ ಟೈಮದೊಳಗ ಮಗು ಮಾಧುಲಿಂಗ ಏನ ಮಾಡ್ತಿದನಪ್ಪ ಅಂತಂದ್ರ, ಏನ್ ಮಾಡಿದ್ರಿ? ದಿನ ಪ್ರತಿ ತಾಯಿ ಕಟ್ಟಿರ್ತಕ್ಕಂತ ಬುತ್ತಿಯನ್ನು ಒಯ್ದು ತಂದಿಗೆ ಕೊಟ್ಟು ತಂದೆ ಮುಂದಿಟ್ಟು ದಿನ ಪ್ರತಿ ತಂದಿ ಸೇವೆ ಮಾಡ್ತಿದ್ದ ಮಗು ಮಾಧುಲಿಂಗ. ಹೌದು. ಒಂದು ದಿನ ಏನಾಯ್ತಪ್ಪ ಅಂತಂದ್ರ, ಏನಾಯ್ತ್ರಿ? ಆ ಅರಿಕೇರಿ ರಥದ ಮನೆಯೊಳಗ ಅಕ್ಕಿ ಹಸ ಮಾಡ್ತಿದ್ರು ಯಾರು? ಪದ್ಮವ್ವ. ಹೌದು. ಅಕ್ಕಿ ಹಸ ಮಾಡೋ ಟೈಮ್ ಒಳಗ ತಲೆ ಒಳಗಿನ ರೋಮ ಮರದೊಳಗ ಬೀಳತೈತಿ. ಹೌದು. ಆ ರೋಮ ಕೈಯಾಗ ಹಿಡಿದು ನೋಡ್ತಾಳ, ಆ ಕೂದಲೆಲ್ಲ ಬೆಳ್ಳಗಾಗಿ ಹೋಗಿತ್ತು. ಹೌದು. ಆ ಬೆಳ್ಳಗಾಗಿದ ಕೂದಲ ನೋಡಕ್ಕೆ ಸಿಂತರ ಮಗು ಮಾಧುಲಿಂಗನ ಕರೆದ ಕೇಳ್ತಾಳ. ಏನಂತ? ವಯಸ್ಸಾಗಿ ಹೋಯ್ತು ಮಗು ಮಾಧುಲಿಂಗ. ಹೌದು. ನಿನ್ನ ಅಪ್ಪ ನಿನ್ನಪ್ಪ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ, ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ ಕೂತಾನ. ಹೌದು. ಅವನ ಕಡೆ ಹೋಗಿ ನಿನಗ ಆಡಾಕ ಅನಂತಂದ್ರನ್ನ ಕೇಳ್ಕೊಂಡ ಬಾ, ಬೆನ್ನ ಭುಜ ಕೇಳ್ಕೊಂಡ ಬಾ ತಿಳ ಪದ್ಮಾವತಿ ಮಾಧುಲಿಂಗಗೆ ಹೇಳ್ತಾಳ. ಮಾಧುಲಿಂಗಗ ಹೇಳಿದಳು. ಹೌದು. ಅವಾಗ ನನ್ನಪ್ಪ ಮಗು ಮಾಧುಲಿಂಗ ಹೇಳ್ತಾನ, ಏನಂತ? ಯಾವ ತಾಯಿ ಇವತ್ತು ಎಟ್ಟತ್ತಿ ಆದ್ರನ ಹೌದು ನನಗ ಆಡಾಕ ನಾ ಬೆನ್ನ ಭುಜ ತಗೊಂಡೇ ಬರ್ತೀನಿ ಅಂತ ಹಠ ತೊಟ್ಟು ನಿತ್ತ. ತಾಯಿಗೆ ಮಾತು ಕೊಟ್ಟ. ತಾಯಿಗೆ ಮಾತು ಕೊಟ್ಟು ಪ್ರಕಾರ ಬುತ್ತಿ ತಗೊಂಡು ಮುಮ್ಮೆಟ್ಟಿ ಗುಡ್ಡ ಹತ್ತಿದ. ಹೌದು. ಮುಮ್ಮೆಟ್ಟಿ ಗುಡ್ಡ ಹತ್ತಿದ ಬಳಕ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಮಗು ಮಾಧುಲಿಂಗನ ಮಾರಿ ನೋಡಿ ಕೇಳ್ತಾನ. ಏನಂತ? ಏನು ಕೇಳ್ತಾನ? ಏನಂತ? ಬಾ ಮಗು ಮಾದಣ್ಣ, ಮಾರಿ ಯಾಕ ಮಾಡಿದ ಸಣ್ಣ, ಬಾ ಮಗು ಮಾದಣ್ಣ, ಮಾರಿ ಯಾಕ ಮಾಡಿದ ಸಣ್ಣ, ಯಾರು ನಾಡಾರ ಹೇಳು ನೀನಾಗ, ಮಗು ಮಾದಣ್ಣ ಯಾರೇ ನಾಡಾರ ಹೇಳು ನೀನಾಗ. ಅವಾಗ ನನ್ನಪ್ಪ ಮಗು ಮಾಧುಲಿಂಗ ಅಮೋಘ ಸಿದ್ಧಗ ಹೇಳ್ತಾನ. ಏನಾಯ್ತವ? ಯಪ್ಪ ತಂದೆ, ಏನಾಯ್ತು? ಯಪ್ಪ ತಂದೆ ಯಾರೇನು ಅಂದಿಲ್ಲ, ಯಾರೇನು ಆಡಿಲ್ಲ. ಹೌದು. ನನಗ ಆಡಾಕ ಬೆನ್ನ ಭುಜ ಬೇಕಂತ ಹೇಳಿ ಕೇಳಿದ ಕಾಲಕ್ಕ ಅಮೋಘ ಸಿದ್ಧ ಮುತ್ತ ಹೇಳ್ತಾನ ಮಗು ಮಾಧುಲಿಂಗಗ. ಏನಂತ? ನಾ ನಿನಗ ಬೆನ್ನ ಭುಜ ಕೊಟ್ಟಿದ್ದ ಖರೆ ಆದ್ರ ಹೌದು ನನ್ನ ನಿನ್ನ ಪ್ರೀತಿ ಕಡಿತನ ಉಳಿದಿಲ್ಲ, ಬ್ಯಾಡೋ ಮಗು ಮಾಧುಲಿಂಗ ಅಂದ ಅಮೋಘ ಸಿದ್ಧ. ಹೌದು. ಅಂದ ಬಳಕ ಮಗು ಮಾಧುಲಿಂಗ ಬೇಕತ್ತೆ ಹಠ ತೊಟ್ಟ ನಿತ್ತ ಕಾಲಕ್ಕ ಏನಾಯ್ತು? 4 ಕಾರ್ಯಕ್ಕ ಬಂಡಾರ ಕೊಟ್ಟ 4 ಮಂದಿ ಧರ್ಮರು ಹುಟ್ಟಿ ಬಂದರು. ಒಂದು ಲಿಂಬಿ ಹಣ್ಣ ಬಂಡಾರ ಕೊಟ್ಟ ಒಬ್ಬಕ್ಕೆ ನಮಗಳ ರೆಬಕ ಹುಟ್ಟಿ ಬಂದಳು. ಹೆಂಗೈತ್ರಿ ಇದು? ಇವ್ರು ಹಿಂಗ ಹುಟ್ಟಿ ಬಂದಾರ ತಮ್ಮ. ಇಲ್ಲೊಂದ್ ಸ್ವಲ್ಪ ನನಗೆ ಸಂಶಯ ಬರಾಕತೈತಿ ಬಾಯಿ, ನಿಂದ್ರ ನೀ ಅವಸರ ಮಾಡಬೇಡ. ಮತ್ತೆ ಸಂಶಯ ಬರಾಕತ್ತೇನು? ಹೌದು. ಏನ? ಈಗ ತಾಯಿ ಇರ್ತಳು ಅರಕೆರೆ ಹೊತ್ತದ ಮನ್ಯಾಗ, ತಂದಿರ್ತಿದ್ದ ಮುಮ್ಮೆಟ್ಟಿ ಗುಡ್ಡದ ಮೇಲೆ. ಹೌದು. 4 ಕಾರ್ಯಕ್ಕೆ ಕೊಟ್ಟಗಳ 4 ಮಂದಿ ಧರ್ಮ ಹುಟ್ಟಿ ಬಂದ್ರು ಅಂತ ನೀವ್ ಹೇಳಿದ್ರಿ. ಹೌದು. ಹೌದಲ್ಲ? ಹೌದು. ನಾನು ಗೋಕಾಕದಂದು ದಿನ ಹೆಂಡತಿಗೆ ತಂದು ಪೇಡೆ ಕೊಡ್ತಾನೆ, ಹಡಿ ಅಂದ್ರೆ ಹಡಿಯೋಳ ಹತ್ತ. ಏ ಮಂಗ್ಯನ ಮಗನ, ಮತ್ತ ಇಬ್ಬರಿಗೆ ಭೇಟಿ ಇಲ್ಲಲ್ಲ. ಅದಕ್ಕ ಒಂದ್ ಮಾತು ಹೇಳ್ತೀನಿ ಮುದುಕೋನ್ನ ನಿನಗ, ಆ ಸಿಟ್ಟು ತಿಳ್ಕೊಳಕ ಹೋಗಬೇಡ. ಸಿಟ್ಟು ಅಂತ ತಿಳ್ಕೊಳಂಗಿಲ್ಲ, ಹೇಳ್ಬಾಯಿ. ನೀವು ಮಾಡುವಂತ ಹೊಲಸ ಪ್ರಪಂಚನ ಬೇರೆ ಐತಿ, ಆ ದೇವಾನ ದೇವತೆಯರ ಮಾಡುವಂತ ಪ್ರಪಂಚ ಬೇರೆ ಐತಿ. ನಾವು ಮಾಡುವಂತ ಪ್ರಪಂಚ ಹೆಂಗ, ದೇವಾನ ದೇವತೆಯರು ಮಾಡುವಂತ ಪ್ರಪಂಚ ಹೆಂಗ? ದೇವಾನ ದೇವತೆಯರ ಪ್ರಪಂಚ ಹೆಂಗಪ್ಪ ಅಂತಂದ್ರ, ಹೆಂಗ? ಕುರಿಗಾರ ಹುಡುಗ ಬ್ಯಾಸಿಗೆದಿಂದ ಒಂದು ಮಡಕ ಕುರಿ ನೀರಿಗೆ ಬಿಡ್ತಾನ. ಆ ಕುರಿ ಇಷ್ಟು ಚಂದ ನೀರು ಕುಡಿತೈತಿ. ಹೆಂಗ ಕುಡಿತದ? ಎಲ್ಲಿನ ಮ್ಯಾಗ ಕಾಲಿಟ್ಟ ಹೊಟ್ಟೆ ತುಂಬಾ ನೀರು ಕುಡ್ದ ಹಿಂದಕ್ಕೆ ಸರಿದ ಬರ್ತೈತಿ. ಜರ ಕರ್ತ ಕಿವಿಗೆ ನೀರು ಸ್ಪರ್ಶ ಆಗಿತ್ತಪ್ಪ ಅಂತಂದ್ರ ಹೊರಗೆ ಬಂದ ಜಟಪಟ್ಟ ಜಟಪಟ್ಟ ಜಾಡಿಸಿ ಬಿಡ್ತೈತಿ. ಇದು ದೇವಾನ ದೇವತರ ಮಾಡುವಂತ ಪ್ರಪಂಚ. ಇನ್ನು ನಾವು ಮಾಡುದಂತ ಹೆಂಗದ? ಹೊಲಸ ಮಾನವರು ಮಾಡುವಂತ ಪ್ರಪಂಚ ಹೆಂಗಪ್ಪ ಅಂತಂದ್ರ, ಹೆಂಗ್ರಿವ? ಊರ ಮುಂದ ಗಟ್ರ ದಂಡಿ ಒಳಗ
ಹಾ ಹಂದಿ ತನ್ನ 16 ಮಕ್ಕಳನ್ನ ಕರ್ಕೊಂಡು ಸಂಸಾರ ಮಾಡ್ತಿರ್ತೈತಿ. ಹೌದ್ ಮ್ಯಾಲ ಒಂದ್ ಹಂಸ ಪಕ್ಷಿ ಹಾರಿ ಹೊಂಟಿರ್ತೈತಿ. ಹಂದಿ ಬಾಳೆ ನೋಡಿ ಹಂದಿಗೆ ಕೇಳ್ತೈತಿ, ಏನಂತ ಏ ಹಂದಿ ನನ್ನ ಹಾಲು ಸಮುದ್ರಕ್ಕೆ ಹೋದ ಬಿಡ್ತೀನಿ ಬರ್ತೀಯನ ಆಗ್ತದ ಹಂಸ ಪಕ್ಷಿ. ಹೌದ್ ಅವಾಗ ಹಂದಿ ಅಂತೈತಿ, ಹಂದಿ ಏನಂತದ ಆಯಲ್ಲ ನೀನು ಜೋಡಿ ಬರ್ತೀನಿ ಕರೆ. ಹೌದು ಇಲ್ಲಿ ಸಿಗುವಂತ ಗಟ್ರ ವಾಸನೆ ರೋಜ ರಾಡಿ ಅನ್ನತಕ್ಕಂಥದ್ರಲ್ಲಿ ಸಿಗುತ್ತೈತೇನು ಅಂತ ಕೇಳಿದ್ವು. ಹೌದು ಆ ಹಂದಿ ಬಾಳೆ ಏನಿತ್ತಪ್ಪ ಅಂತಂದ್ರ ಹಾ ಬರೀ ರೋಜ ರಾಡಿ ಅನ್ನತಕ್ಕಂಥದ್ದು ಇಟ್ಟೇ ಇತ್ತು. ಹೌದ್ ಹಾಲ ಸಮುದ್ರ ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಅದಕ್ಕ ಹಾ. ನೀವು ಮಾಡುವಂತ ಪ್ರಪಂಚ ಗಟ್ರ ದಂಡ್ಯಾಗೈತಿ. ಹಂದಿಗತೆ ಆಗೈತೆ ಅಂತ ಹೇಳಲ್ಲ. ಅದಕ್ಕ ಯಾಕಪ್ಪ ಅಂತಂದ್ರ ಹಾ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವಜ್ಜಾಗೋದು ಬೇಡ. ಜಾಗಬೇಡ್ರಿ ನನ್ನಪ್ಪ ಯೋಗಿನಾದ ಅಮೋಘಸಿದಾಗ 4 ಮಂದಿ ಮಕ್ಕಳು, 4 ಮಂದಿಯಿಂದ 21 ಮಂದಿ ಮೊಮ್ಮಕ್ಕಳು, 21 ಮಂದಿಯಿಂದ 101 ಮಂದಿ ಮರಿ ಮೊಮ್ಮಕ್ಕಳು, 101ದಿಂದ 1700 ಸಿದ್ಧರ ಸಂತತಿ. ಹೌದಾ ಇದು ನನ್ನಪ್ಪ ಯೋಗಿನಾದ ಅಮೋಘಸಿದನ ಹೊಲದುತ್ತಾರೆ. ಹೌದ್ 21 ಮಂದಿ ಧರ್ಮರ ಹೆಸರು ಮುಂದಿನ ಸಂದಿಗೆ ಹೇಳನತ್ತ. ಯಾಕಪ್ಪ ಅಂತಂದ್ರ ಟೈಮ್ ಬಾಳ ಆಗೈತಿ. ಹೌದು ನೇರವಾಗಿ ವಿಷಯ ಕಡೆ ಬರೋಣ ಮುದುಕೋಣ. ವಿಷಯ ಕಡೆ ಬರ್ರಿ. ಈಗಾಗಲೇ ಸರಜೋಡಿ ಕಲಾವಂತರು ಬಹಳ ಚಂದ ಬಹಳ ಮಾರ್ಮಿಕವಾಗಿ ಬಹಳ ಚಂದ ಬಹಳ ಮಾರ್ಮಿಕವಾಗಿ ಮಾತಾಡಿ ಹೋದರು. ಹೌದು ಯಾಕಪ್ಪ ಅಂತಂದ್ರ ಹಾ ಆ ಒಂದು ಮಾತ ನಾ ಏನ್ ಅಂದಿದ್ದೀನಿಪ್ಪ ಅಂತಂದ್ರ, ಏನಂದಿದ್ರಿ ಅಕ್ಕ ಹೌದ್ ಇವತ್ತು ಇಲ್ಲಿ ನನಗೆ ಅದರ ಸಲುವಾಗಿ ಹಾಡಿಕೆ ಕೂಡಿಸ್ಯಾರ ಅಂತ ನಾ ಹೇಳಿದ್ದೆ. ಹೌದ್ ಹೌದ್ ಹೌದಿಲ್ಲ? ಹೌದ್ ನಿಮ್ಮಂತರ ಸಲುವಾಗಿ ಹಾಡಿಕೆ ಕೂಡಿಸ್ಯಾರ ಅಂತ ನಾ ಅಂದಿನಿ, ಒಪ್ಕೋತೀನಿ ಇಲ್ಲ ಅನ್ನಲ್ಲ. ಹೌದ್ ಯಾಕಪ್ಪ ಅಂದಿನಿ ಅಂದ್ರ ಹೌದು ಯಾಕ 3 ವರ್ಷ ಮನೆಯೊಳಗೆ ಕುತ್ತಿ, ಹೌದ್ 3 ವರ್ಷ ಹಾಡಿಕೆ ಬಿಟ್ಟು ಮನೆಯೊಳಗೆ ಕುತ್ತಿ. ಹೌದ್ ಅದಕ್ಕಿಂತ ಮೊದಲನು ಹಾಡಿ ಎಷ್ಟೋ ನನ್ನ ಜೋಡಿ ಹಾಡಿ ಏನೂ ಮಾಡಿಲ್ಲ. ಹೌದ್ ಈಗೂ ಏನು ಮಾಡಂಗಿಲ್ಲ, ಮುಂದೆ ಏನು ಮಾಡಂಗಿಲ್ಲ ಅಂತಾರ ಅವ್ರು. ಅಕ್ಕ ಒಂದು ಮಾತು ಹೇಳ್ತೀನಿ ನಿನಗ, ಹಾ ಹೇಳ್ರಿ. ಅವಾಗ ನೀನು ನನ್ನ ಜೋಡಿ ತಿಂಡಿಲಿ ಹಾಡಿಕೆ ಮಾಡಿ, ಹೌದ್ ಇವಾಗ ನನ್ನ ಜೋಡಿ ನೀ ತಿಂಡಿಲೇನ ಹಾಡಿಕೆ ಮಾಡಾಕತ್ತಿ. ಹೌದ್ ಕರೆ ಅವಾಗೂ ಏನು ಮಾಡ್ಕೊಳಕ್ಕಾಗಿಲ್ಲ ನಿನ್ನ ಕೈಲಿ, ಈಗೂ ಏನು ಮಾಡ್ಕೊಳಕ್ಕಾಗಲ್ಲ ನಿನ್ನ ಕೈಲಿ. ಹೌದ್ ನನ್ನ ಕೈಲೇನು ಏನು ಮಾಡ್ಕೊಳಕ್ಕಾಗಲ್ಲ ನಿನ್ನಿಂದ. ಹೌದಿಲ್ಲ? ನಿಮ್ಮ ಕೈಯಲ್ಲಿ ಏನು ಮಾಡಕ್ಕಾಗಂಗಿಲ್ಲ, ಅವ್ರ ಕೈಯಲ್ಲಿ ಏನು ಮಾಡಕ್ಕಾಗಂಗಿಲ್ಲ. ಏನು ಇದು ಮಾಡಕ್ಕಾಗಲ್ಲ. ಗಂಧರ್ವ ವಿದ್ಯೆ. ಗಂಧರ್ವ ವಿದ್ಯೆ ಐತಿ. ಹೌದ್ ಹೌದ್ ಯಾಕಪ್ಪ ಅಂತಂದ್ರ ಭಗವಂತನ ನಾಮಸ್ಮರಣೆ ಮಾಡಾಕ ಬಂದೇವಪ್ಪ ಅಂತಂದ್ರ ಹೌದ್ ಹೌದ್ ಆ ನಾಲ್ಕು ನೋಡಿ ಭಗವಂತನ ನಾಮಸ್ಮರಣೆ ಮಾಡಬೇಕಾಗೈತಿ. ಹೌದ್ ಇವತ್ತು ನನಗೆ ಭಗವಂತ ಎಷ್ಟು ಬುದ್ಧಿ ಕೊಟ್ಟನಲ್ಲ, ಹೌದ್ ಇವತ್ತು ಈ ಗ್ರಾಮದೊಳಗ ನಾ ಹೇಳಿ ಹೋಗ್ಕಿನ ಮತ್ತ ಹೌದ್ ಒಳಗಾಗಿ ಹೋಗುದಿಲ್ಲ. ಹೇಳಿ ಹಾಕಿರಿ ನೀವು, ನನಗೆ ಗೊತ್ತೈತಿ. ಅದಕ್ಕ ಹಾ ಆ ಸರಜೋಡಿ ಕಲಾವಂತರು ಹೌದ್ ಕಮಿಟಿ ನಿರ್ಣಯ ತಗೊಂಡು ಕಮಿಟಿ ನಿರ್ಣಯ ತಗೊಂಡು ಹೌದ್ ಆ ಒಂದು ಪ್ರಶ್ನೆ ಹಾಕ್ಯಾರ. ಹೌದು ಒಂದು ಪ್ರಶ್ನೆ ಬಹಳ ಚಂದ ಹಾಕ್ಯಾರಿ. ಬಹಳ ಚಂದ ಪ್ರಶ್ನೆ ಏನ್ ಹಾಕಿದ್ರಪ್ಪ ಅಂತಂದ್ರ, ಏನ್ ಹಾಕಿದ್ರು? ಇವತ್ತು ನನ್ನಪ್ಪನ ಮಠ ಮನೆ ಒಳಗ 700 ಕಿಲ್ಲಾರಿ ಅದಾವ. ಈ ಅಮೋಘಸಿದ್ದರ ಮಠ ಮನ್ಯಾಗೂ 700 ಕಿಲಾರಿ ಅದಾವು. ಮಾಳಿಂಗರಾಯನ ಮಠ ಮನೆ ಒಳಗ 700 ಕಿಲ್ಲಾರಿ ಅದಾವ. 700 ಕಿಲಾರಿ ಅದಾವು, 700 ಎಮ್ಮೆ ಅದಾವು. ನಿಮ್ಮಲ್ಲಿ 700 ಕಿಲ್ಲಾರಿನೂ ಅದಾವ, 700 ಎಮ್ಮಿನೂ ಅದಾವ ನಿಮ್ಮಲ್ಲಿ. ಹೌದ್ ಕರೆ ಆದ್ರ ಏನಾಯ್ತಪ್ಪ ಅಂತಂದ್ರ ಏನಾಯ್ತ್ರಿವ? ಅಲ್ಲಿ ಹಬ್ಬ ಹೂಡಿದ್ರು. ಎಲ್ಲಿ ಎಲ್ಲಿ ಹಬ್ಬ ಹೂಡಿದ್ರಪ್ಪ ಅಂತಂದ್ರ ಹಾ ಅಲ್ಲಿ ಏನಾಯ್ತಪ್ಪ ಅಂತಂದ್ರ ಆ ಆಕಳುಗಳು 700 ಕಿಲ್ಲಾರಿಗಳು ಏನ್ ಅದಾವಲ್ಲ ರಕ್ತ ಹಿಡ್ತಿದ್ವು ಅತ್ತ. ರಕ್ತ ಹೆಣ್ತಿದ್ದು. ಹೌದು ರಕ್ತ ಹಿಡ್ತಿದ್ವು ಅತ್ತ. ಅವಾಗ ಸೋಮರಾಯ ಗೌಡ ಹಬ್ಬ ಹೂಡಿದ. ಯಾರ್ದು? ಇಸ್ರಿ ಮಲ್ಕೊಂದು ಇಸ್ರಿ ಮಲ್ಕೊಂಡ್ ಹಬ್ಬ ಹೂಡಿದ. ಅವಾಗ ಆ ಆಕಳುಗಳೇನು ರಕ್ತ ಹಿಡ್ತಿದ್ವಲ್ಲ, ಆ ಆಕಳ ರಕ್ತ ಹಿಂಡದು ಬಿಟ್ಟು ಹಾಲು ಹಿಂಡಾಕ ಚಾಲು ಮಾಡಿದ್ವು. ಕರೆ ನಿಮ್ಮಲ್ಲಿ 700 ಕಿಲಾರಿ ಅದಾವ. ಹೌದು ಅವು ಹಾಲು ಹಿಡ್ತಿದ್ವು, ಕರೆ ರಕ್ತ ಹಿಡ್ತಿದ್ವು. ಕರೆ ಒಂದು ದೇವರಿಗೆ ಬೇಡ್ಕೊಂಡಾರ. ಯಾ ದೇವರಿಗೆ ಬೇಡ್ಕೊಂಡಾರ? ಅದು ರಕ್ತ ಹಿಂಡೋದು ಹೋಗಿ ಹಾಲು ಹಿಂಡಾಕತ್ತಾವ. ಯಾ ದೇವರಿಗೆ ಬೇಡ್ಕೊಂಡಾರ ಅಂತ ಪ್ರಶ್ನೆ ಕೇಳಾರ. ಬಾಳ ಚಂದ. ಅಕ್ಕ ನಮ್ಗೊಂದು ಮಾತು ಹೇಳ್ತೀನಿ ನಾನು. ಯಾಕಪ್ಪ ಅಂತಂದ್ರೆ ಇವತ್ತು ನನ್ನಪ್ಪ ಆಗಿರೋದು ಅಮೋಘಸಿದ್ದರ ಮಠ ಮನೆ ಒಳಗ 700 ಕಿಲಾರಿ ಅದಾವ. ನಿಮ್ಮ ಮಠ ಮನೆಯಾಗೂ ಅದಾವ 700 ಕಿಲಾರಿ ಅದಾವ. ಕರೆ ಆದ್ರೆ ನಿಮ್ಮ ಮಠ ಮನೆ ಒಳಗ ರಕ್ತ ಹಿಂಡಿರ್ಬೇಕು 700 ಕಿಲಾರಿಗಳು. ನನ್ನ ಮಠ ಮನೆ ಒಳಗ 700 ಕಿಲಾರಿಗಳು ರಕ್ತ ಹಿಂಡಿಲ್ಲ. ಹೌದು ಸುಮ್ಮನೆ ಕಾಲ್ದಾರಿ ತೆಗಿಬೇಡಿ ಅಂತ ಅವ್ರು ಏನ್ ಮಾಡಾಕತ್ತಾರ ಗೊತ್ತಾನ? ಎಮ್ಮಿ ಕರೋದು ಆಕಳ ಕರೆಗೆ ಜೋಡಿಸುದು, ಆಕಳ ಕರೋದು ಎಮ್ಮಿ ಕರೆಗೆ ಜೋಡಿಸುದು ಮಾಡಾಕತ್ತಾರ ಅಂತ. ಹೌದೌದು. ಅದಕ್ಕೆ ಯಾಕಪ್ಪ ಅಂತಂದ್ರ ನಮ್ಮ ಮಟ್ಟ ಮನೆ ಒಳಗ 700 ಕಿಲ್ಲಾರಿಗಳು ಮಲ್ಕರಿಸಿದ್ದ ಕಾಯ್ತಿದ್ದ. ನನ್ನಪ್ಪ ಯೋಗಿನಾದ ಅಮೋಘಸಿದ್ದಾಗ ನಿತ್ಯ ದುಡಿತಿದ್ದ,
ಸಂಚನ 700 ಕಿಲಾರ ಕಾಯ್ತಿದ್ದ, ಮೆಟ್ಟಿಗೆ ತಂದು ಹಚ್ಚುತ್ತಿದ್ದ. ಹೌದ್ ಹೌದಿಲ್ಲ? ನಮ್ಮಲ್ಲಿ ಕಿಲಾರಿ ರಕ್ತ ಹಿಂಡಿಲ್ಲ, ನಮ್ಮಲ್ಲಿ ಕಿಲಾರಿ ರಕ್ತ ಹಿಂಡಿಲ್ಲ. ಇನ್ನ ಯಾಕಪ್ಪ ಅಂತಂದ್ರ ಅವರು ನಮಗೊಂದು ಪ್ರಶ್ನೆ ಕೇಳ್ಯಾರಪ್ಪ ಅಂತಂದ್ರ ನೀವು ಒಂದು ಪ್ರಶ್ನೆ ಕೇಳ್ರಿ ಅವ್ರಿಗೆ. ನಾವು ಒಂದು ಪ್ರಶ್ನೆ ಕೇಳಬೇಕಾಗೈತಿ. ಹೌದು ಆ ವಾದ ಸಂದಿನೊಳಗ ಪ್ರಶ್ನೆ ಇಡ್ತಿದ್ದೆ. ಹೌದು ಯಾಕೆ ಇಟ್ಟಿಲ್ಲಪ್ಪ ಅಂತಂದ್ರ ಯಾಕಿಟ್ಟಿಲ್ಲ? ಈ ಹಾಲು ಮತ ಅನ್ನುವಂಥದ್ದು ಅರ್ಕೊಂಡು ಕುಡ್ದವ್ರು ಸರ್ಜೋಡಿ ಕಲಾವಂತರದಾರ. ಕೂರ್ಗಿ ಚಾನ್ಸ್ ನಿಮಗಾದ, ಊರಿಗೆ ಚಾನ್ಸ್ ಅವ್ರಿಗೆ ಐತಿ, ಬೆಳೆಸಾಲರ ನಮಗೈತಿ. ಹೌದ್ ಯಾಕಪ್ಪ ಅಂತಂದ್ರ ಅವರಟ್ಟು ಶಾಣೆನ ಇಲ್ಲ. ಹೌದ್ ಹೌದಿಲ್ಲ? ಹೌದ್. ಅವರಟ್ಟು ಶಾಣೆ ಇಲ್ಲ, ದೊಡ್ಡವ್ರು ಅದಾರ, ಅವ್ರಿಗೆ ಹಾಕಲಿ ಪ್ರಶ್ನೆ ಅಂತ ನಾ ಬಿಟ್ಟು ಹೋಗಿದ್ದೆ. ಇಲ್ಲ ಅವರು ಸರ್ವಿಸ್ ನಿಮಗ್ ವಯಸ್ಸು ಆಗಿಲ್ಲ. ಹೌದಿಲ್ಲ? ಹೌದ್ ಆಗಿಲ್ಲ. ಆಗಿಲ್ಲ. ಯಾಕಪ್ಪ ಅಂತಂದ್ರ ಕಮಿಟಿ ಹಿರಿಯರು ನನಗ ಅವಾಗೆ ಹೇಳಿದಾರಪ್ಪ ಅಂತಂದ್ರ ಪ್ರಶ್ನೆ ಇಡ್ರಿ ಅಂತ ಹೇಳಿ ನಾ ಹೇಳೇ ಬಿಡ್ತಿದ್ದೆ. ಹೌದ್ ಹೌದ್ ಯಾಕಪ್ಪ ಅಂತಂದ್ರ ಅಕ್ಕ ಅವ್ರು ಇಡ್ಲಿ ಅಂತ ಹೇಳಿ ಹೌದ್ ನಾ ಪ್ರಶ್ನೆ ಇಡ್ಲಿಲ್ಲ. ಅಕ್ಕರ ಮೇಲೆ ಭಾರ ಹಾಕಿ ಕಡೆಕಾಗಿ ಹೋಗಿರಿ ನೀವು. ಅದಕ್ಕೆ ಯಾಕಪ್ಪ ಅಂತಂದ್ರ ಹಾ. ಆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರ ನಿಮ್ಮ ಪ್ರಶ್ನೆ ಏನ್ರಿ? ಚಿತ್ತಿಟ್ಟ ಕೇಳ್ರಿ. ಹಾ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿ? ಸೋಮರಾಯ ತುಕ್ಕಪ್ರಾಯ ಏನ್ ಮಾಡಿದ್ರು? ಬಾರಾಮತಿ ಭೂಮಿಗೆ ಬರಗಾಲ ಬಿದ್ದಿತ್ತು ಮುದುಕೋಣ. ಹೌದೌದು ಬಾರಾಮತಿ ಭೂಮಿಗೆ ಬರಗಾಲ ಬಿದ್ದಿತ್ತು. ಹೌದು. ನೆವ್ವ ನೀರ ಇದ್ದಿದ್ದಿಲ್ಲ, ದನಕರಗಳಿಗೆ 700 ಕಿಲ್ಲಾರಗಳು ಮರಗುತ್ತಿದ್ದು. ಹೌದು ಅಂತ ಟೈಮದೊಳಗ ಸೋಮರಾಯ ತುಕ್ಕಪ್ರಾಯ ಮನಿ ಒಳಗ ಕುತ್ಕೊಂಡ ಮಾತಾಡ್ತಾರ. ಹೌದ್ ಹಿಂಗಾದ್ರ 700 ಕಿಲ್ಲಾರಗಳು ಉಪವಾಸ ಸಾಯ್ತಾರ. ಹೌದಾ? ನೆವ್ವ ನೀರ ಇದ್ದ ನಾಡಿಗೆ ಹೋಗೋಣತ್ತೇಳಿ ಸೋಮರಾಯ ತುಕ್ಕಪ್ರಾಯ ಮನಿ ಒಳಗ ಕುತ್ಕೊಂಡ ಮಾತಾಡ್ತಾರ. ಹೌದ್ ಅವಾಗ ಬೆಂಕಿ ಅಂತ ದೇವರ ಮನಿ ಒಳಗ ಐತಿ. ಯಾವ ದೇವರು? 7 ತಲೆ ಸೊನಾರ ಸಿದ್ಧ, 7 ತೆರಿ ಸೋನಾರ ಸಿದ್ಧ ಮನಿ ಒಳಗದಾನ. ಅಂತ ದೇವ್ರ ಬಿಟ್ಟು ಹೆಂಗ ಹೋಗೋಣತ್ತೇಳಿ ಸೋಮರಾಯ ತುಕ್ಕಪ್ರಾಯ ಮಾತಾಡ್ಕೊಂಡ್ರು. ಹೌದ್ ಮಾತಾಡ್ಕೊಂಡು ಅಮೃತ ಬಾಯಿನ ಮನಿ ಒಳಗ ಬಿಟ್ರ ಆಯ್ತು. ಮನೆಗೆ ನೇಮಿಸಿದ್ರ ಆಯ್ತು. ಮನಿ ಒಳಗ ಬಿಟ್ರ ಆಯ್ತು. ಸಣ್ಣ ಮಕ್ಕಳು ಯಾರು? ಜಕರಾಯ, ಮಾಳಿಂಗರಾಯ, 6 ವರ್ಷದ ಜಕ್ಕಪ್ಪ ಮಾಳಪ್ಪನು ಅವ್ರನ್ನು ಮನಿ ಒಳಗ ಬಿಟ್ಟು ಹೌದ್ ಕಣಬಾಯಿನ ಕರ್ಕೊಂಡು ನಾವಿಬ್ರು ನೆವ್ವ ನೀರ ಇದ್ದ ನಾಡಿಗೆ ಎಲ್ಲಿಗೆ ಹೋಗೋನು? ಉಮ್ಮರ್ಜಿ ಉಮ್ಮಳೆ ಠಾಣಕ, ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ, ಇಂಡಿ ತಾಲೂಕು ಉಮ್ಮರ್ಜಿ ಉಮ್ಮಳೆ ಠಾಣಕ ಹೋಗೋನತ್ತೇಳಿ ಯಾರು? ಸೋಮರಾಯ ತುಕ್ಕಪ್ರಾಯ ಇಬ್ರು ಮಾತಾಡ್ಕೊಂಡ್ರು. ಹೌದ್ ಮಾತಾಡ್ಕೊಂಡ ಪ್ರಕಾರ ಮರುದಿನ ಎದ್ದು ತಮಗೆ ಏನೇನು ಹತ್ತುತ್ತಾವಲ್ಲ ಎಲ್ಲ ಸಾಮಾನ ಸಟ್ಟಿ ತಗೊಂಡು ಗಂಟ ಮಟ್ಟಿ ಕಟ್ಕೊಂಡು ಆ 700 ಕಿಲ್ಲಾರ ಬಿಟ್ಟುಕೊಂಡು ಹಾ ಕಣ್ಣವನ್ನ ಕರ್ಕೊಂಡ ಹೊಂಟ ನಿಂತರು. ಹೌದ್ ಅವಾಗ ಜಕ್ರಾಯ ಮಾಲಿಂಗರಾಯ ಏನ ಮಾಡಿದ್ರಪ್ಪ ಅಂತಂದ್ರ 700 ಕಿಲ್ಲಾರ ಒಳಗ ಶಿವನ ಸಾಲಗಾರ ಗೂಳಿತ್ತು. ಹೌದ್ ಶಿವನ ಸಾಲಗಾರ ಗೂಳಿತ್ತು. ಆ ಗೂಳಿನಾಗ ನಾವು ಬರ್ತೇವತ್ತ ಹಠ ತೊಟ್ಟು ನಿತ್ತ ಆ ಗೂಳಿ ಹತ್ತಿದ್ರು. ಹೌದ್ ಹತ್ತಿ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರ ಉಮ್ಮರ್ಜಿ ಉಮ್ಮಳೆ ಠಾಣಕ ಬಂದ್ರು. ಹೌದ್ ಉಮ್ಮರ್ಜಿಗೆ ಉಮ್ಮಳೆ ಠಾಣಕ ಬಂದು ಎಷ್ಟೋ 3 ವರ್ಷಗಟ್ಲೆ ಅಲ್ಲೇ ಕಳೆದರು. ಎಷ್ಟೋ ವರ್ಷ ಅಲ್ಲೇ ವಸ್ತು ಹೊಡೆದು ಯಾರೇ ಗಳದ್ರು ಅಲ್ಲೇ ಯಾಳೆ ಗಳದರು. ಹೌದ್ ಸೋಮರಾಯ ತುಕ್ಕಪ್ರಾಯ ಏನ ಮಾಡಿದಾರಪ್ಪ ಅಂತಂದ್ರ 700 ಕಿಲ್ಲಾರ ಬಿಟ್ಟುಕೊಂಡು ಎಲ್ಲಿಗೆ ಬಂದರಪ್ಪ ಅಂತಾರ ಸಂಗನಮುಡಿ ಹಳ್ಳಕ್ಕೆ ಬಂದಿದ್ರು. ಮಧ್ಯಾಹ್ನ ಬಾರಕ್ಕೆ ನೀರಿಗೆ ಬಿಟ್ರು. ಮಧ್ಯಾಹ್ನ ಬಾರಕ್ಕೆ ಸಂಗನಮುಡಿ ಹಳ್ಳಕ್ಕೆ ನೀರಿಗೆ ಬಿಟ್ರು. 700 ಕಿಲ್ಲಾರಗಳನ್ನ ಬಿಟ್ರು. ತುಕ್ಕಪ್ರಾಯ ಬಿಟ್ಟ. ತುಕ್ಕಪ್ರಾಯ ಬಿಟ್ಟ. ತಮ್ಮ ಸೋಮರಾಯ ಏನ ಮಾಡಿದನಪ್ಪ ಅಂತಂದ್ರ ಮಂಡಿ ಮಾಶ್ಯಾವತ್ ಹೇಳಿ ಮನೆಗೆ ವಾದ. ಹೌದ್ ಆ ಅಣ್ಣ ಇದ್ದವನ ಅಲ್ಲೇ ಏನ ಮಾಡಿದನಪ್ಪ ಅಂತಂದ್ರ 700 ಕಿಲ್ಲಾರಗಳನ್ನ ಬಿಟ್ಟುಕೊಂಡು ತುಕ್ಕಪ್ರಾಯ 3 ಕಲ್ಲಿನ ಹುತ್ತಿಗೆ ತಲೆ ಕೊಟ್ಟ ಮಣಕೊಂಡಿದ್ದ. ಹೌದ್ ಬ್ಯಾಸಿಗೆ ಬಿಸಿಲ. ಹೌದ್ ಆ 700 ಕಿಲ್ಲಾರಗಳು ಕೂಡ ನೀರು ಕುಡಿದು ತಣ್ಣಗ ನೆಳ್ಳಿಗೆ ಮಣ್ಕೊಂಡದ್ದು. ಹೌದ್ ಅಂತ ಟೈಮದೊಳಗ ಏನಾಯ್ತಪ್ಪ ಅಂತಂದ್ರ ಏನಾಯ್ತು? ತುಕ್ಕಪ್ರಾಯ ಎದ್ದು ಬುತ್ತಿ ಬಿಚ್ಚಿ ಊಟ ಮಾಡಬೇಕಂತೇಳಿ ಕೂತ ಹೌದ್ ಕೈಯೊಳಗಿನ ತುತ್ತ ಕಹಿ ಹತ್ತಾಕತ್ತು. ಹೌದ್ ಕಹಿ ಹತ್ತಾಕತ್ತು. ಏನೋ ಆಗತೈತಿ ಘಾತತ್ತೇಳಿ ಮನಸ್ಸೊಳಗ ತಿಳ್ಕೊಂಡು ಹೌದ್ ಮತ್ತ ಅದೇ 3 ಕಣ್ಣಿನ ಹೊತ್ತಿಗೆ ತಲೆ ಕೊಟ್ಟು ಮಣ್ಕೊಂಡ ಎದ್ದ. ಹೌದು ಎದ್ದು ನೋಡಿದ್ರೊಳಗ 700 ಕಳ್ಳರ ದಂಡ ಮುತ್ತಿಗೆ ಹಾಕಿತ್ತು. 700 ಕಿಲ್ಲಾರಿ 700 ಕಲ್ಲರ ದಂಡ ಮುತ್ತಿಗೆ ಹಾಕಿತ್ತು. ಹೌದ್ ತುಕ್ಕಪ್ರಾಯ ಗಾಬರಿಯಾಗಿ ಎದ್ದು ನೋಡ್ತಾನ. ಹೌದು ಎದ್ದು ನೋಡಿದ್ರೊಳಗ 360 ಬಾಣ ಬಿಟ್ಟಿದ್ರು. ಹೌದ್ ಕಳ್ಳರ 360 ಬಾಣ ಬಿಡ್ತಾನ ತುಕ್ಕಪ್ರಾಯ. 360 ಬಾಣ ಬಿಡ್ತಾನ. ಹೌದ್ ಅವಾಗ ಲಾಸ್ಟ್ ಒಂದೇ ಒಂದು ಬಾಣ ಉಳಿತೈತಿ. ಹೌದು ಲಾಸ್ಟ್ ಒಂದೇ ಒಂದು ಬಾಣ ಉಳಿತೈತಿ. ಇವ್ರ ಕೈಯಾಗ ನಾ ಸಾಯೋದ ಬೇಡ ಅಂತ ಹೇಳಿ ಆ ಒಂದು ಬಾಣ ತಗೊಂಡು ತನ್ನ ಎದಿ ಒಳಗ ಚುಚ್ಕೊಂಡು ನೆಲಕ್ಕೆ ಬಿದ್ದ. ಹೌದ್ ನೆಲಕ್ಕೆ ಬಿದ್ದ ಬಳಕ ಏನಾಯ್ತಪ್ಪ ಅಂತಂದ್ರ ಏನಾಯ್ತು? ಆ 700 ಕಿಲ್ಲಾರ ಒಳಗ ಒಂದು ಶಿವನ ಸಾಲಗಾರ ಗೂಳಿ ಅಂತ ಹೇಳಿ ಏನ್ ಇತ್ತಲ್ಲ ಹೌದ್ ಅದು ಕಳ್ಳರ ಕೈಯಾಗಿಂದ ಮಾಯಾಗಿ ಎಲ್ಲಿಗೆ ಬತ್ತಪ್ಪ ಅಂತಂದ್ರ
ಸೋಮರಾಯ ಕಣಬಾಯಿ ಬಳಿ ಬಂತು. ಸೋಮರಾಯ ಕಣಬಾಯಿ ಏನ್ ಇದ್ರಲ್ಲ ಉಮ್ಮರಿಜಿಗೆ ಉಮ್ಮಳೆ ಠಾಣಕ್ಕ ಬತ್ತು. ಹೌದು. ಬಂದ ಬಳಿಕ ಮನೆ ಮುಂದೆ ಡರಿ ಹೊಡೆದ ಕಾಲ ಕೆದರಿ. ಹೌದು. ಕಣ್ಣಾಗ ನೀರು ಹನಿ 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 ಬೀಳ್ತಿದ್ದು. ಅದನ್ನ ನೋಡಿ ಕಣ್ಣವ್ವ ಸೋಮರಾಯ ಹೊರಗೆ ಬಂದ್ರು ಜಕ್ಕಪ್ಪ ಮಾಳಪ್ಪ. ಹೌದು. ಆ 700 ಕಿಲಾರಿ ಒಳಗ ಶಿವನ ಸಾಲಾರಗಾರ ಗೂಳಿ ಏನೋ ಬಂದಿತ್ತಲ್ಲ ಆ ಗೂಳಿ ಬೆನ್ ಹತ್ತಿ ಹೋದ್ರಿ ಇವ್ರು. ಹೌದು. ಎಲ್ಲಿಗೆ ಹೋದ್ರಪ್ಪ ಅಂತಂದ್ರೆ ಸಂಗನಮುರಿ ಹಳ್ಳಕ್ಕ ಹೋಗಿ ನೋಡಿದ್ರೊಳಗ ತುಕ್ಕಪ್ರಾಯ ಬಾಣ ಹೊಡ್ಕೊಂಡ ನೆಲಕ್ಕ ಬಿದ್ದಿದ್ದ. ಹೌದು. ನೆಲಕ್ಕ ಬಿದ್ದಿದ್ದ ನೋಡಿ ತುಕ್ಕಪ್ರಾಯ ಕೇಳ್ತಾನ ಏನಂತ? ಎದೆ ಒಳಗಿನ ಬಾಳ ಬಾಳ ನೋವಾಗಕತ್ತೈತಿ. ಹೌದು. ಆ 700 ಕಳ್ಳರ್ನ ಹೊಡಿತೀನಂತ ನನಗ ಮಾತು ಕೊಟ್ಟ ಬಾಣ ಕಿತ್ರಿ ಅಂದ. ಯಾರು? ತುಕ್ಕಪ್ರಾಯ. ತುಕ್ಕಪ್ರಾಯ ಅಂದ. ಹೌದು. ಅಂದ ಬಳಕ ಸೋಮರಾಯ ಹೇಳ್ತಾನ ನನ್ನ ಕೈಲಿ 700 ಕಳ್ಳರ್ನ ಹೊಡಿದ ಆಗುದಿಲ್ಲ ಅಂತೇಳಿ ಹಿಂದಕ್ಕೆ ಸರದು ನಿಂತ. ಹೌದು. ಅವಾಗ ಯಾಕಪ್ಪ ಅಂತಂದ್ರ ಸೋಮರಾಯನ ಕೈಲಿ ಆಗುದಿಲ್ಲ ಅಂದ ಬಳಕ ಜಕ್ಕಪ್ಪ ಬಂದ. ಹೌದು. ಜಕ್ಕಪ್ಪನ ಬಂದ ನನ್ನ ಕೈಲಿ ಆಗುದಿಲ್ಲ ಅಂದ. ಹೌದು. ಅವಾಗ ಮಾಳಿಂಗರಾಯ ಹೇಳ್ತಾನ ಏನಂತ? ಆ 700 ಕಿಲ್ಲಾರನ ತುಳಿಗೇನು ಮಾಡ್ಯಾರಲ್ಲ. 700 ಕಿಲ್ಲಾರನ್ನ ಏನು ತುಡುಗ ಮಾಡ್ಯಾರಲ್ಲ 700 ಮಂದಿ ಕಳ್ಳರನ್ನ. ಹೌದು. ನಾ ಹೊಡಿತೀನಿ ಅಂತ ಹೇಳಿ 24 ವರ್ಷ ತುಂಬುದ್ರಾಗ 24 ವರ್ಷ ತುಂಬುದ್ರೊಳಗನ ಹೌದು ನಾ ಅವ್ರನ್ನ ಹೊಡಿತೀನಿ ಅಂತ ಹೇಳಿ ಮಾತು ಕೊಟ್ಟು ಬಾಣ ಕಿತ್ತಿದ. ಯಾರು? ಮಾಳಿಂಗರಾಯ. ತಂದೆಗೆ ಮಾತು ಕೊಟ್ಟು ಬಾಣ ಕಿತ್ತಿದ್ದ. ತಂದಿಗೆ ಮಾತು ಕೊಟ್ಟು ಬಾಣ ಕಿತ್ತಿದ್ದ 700 ಕಿಲ್ಲರ್ನ ಹೊಡಿತೀನಿ ಅಂತ ಹೇಳಿ. ಹೌದು. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರ ಸರಜೋಡಿ ಕಲಾವಂತರಿಗೆ ಏನು ಪ್ರಶ್ನೆ? ಅಲ್ಲಿ ಅಣ್ಣ ಇದ್ದವ ಜೀವ ಬಿಟ್ಟ. ಆಡಿನ ಮಲಿಗಿದ್ದ ಇದ್ದೇವ ಇಬ್ರು ಅಣ್ಣ ತಮ್ಮರು. ಆಡಿನ ಮಲಿಯಂಗ ಜೋಡಾಗಿ ಇದ್ವಿ. ನೀನು ನನ್ನ ಆಗಲಿ ವಾದಿನಲ್ಲ ನಂಗೇನೈತೆ ಅಂತ ಹೇಳಿ ತಮ್ಮ ಇದ್ದವ ಸೋಮರಾಯ ಏನ ಮಾಡಿದನಪ್ಪ ಅಂತಂದ್ರೆ ಶಾಡಭವನ ಗುಡ್ಡಕ್ಕೆ ಹೋಗಿ 7 ತಲೆ ಸೊನಾರಿಸಿದ್ದನ ಮುಂದೆ ಶಿರಸ್ಸು ಪವಾಡ ಮಾಡ್ಕೊಂಡ. ಶಿರಸ್ಸು ಪವಾಡ ಮಾಡ್ಕೊಂಡು ಜೀವ ಬಿಟ್ಟ. ಇಲ್ಲಿ ಇಬ್ರು ಮರಣ ಹೊಂದಿದ್ರು. ಹೌದಿಲ್ಲ? ಇಲ್ಲಿ ಸರಳೋಡಿ ಕಲಾವಂತರಿಗೆ ಪ್ರಶ್ನೆ ಏನಪ್ಪಾ ಅಂತಂದ್ರ ಏನು ಪ್ರಶ್ನೆ? ಮಾಳಿಂಗರಾಯ ಏನೋ 700 ಮಂದಿನ ಹೊಡಿತೀನತ್ತ ಮಾತು ಕೊಟ್ಟಿದನಲ್ಲ ಕಳ್ಳರ್ನ. 6 ವರ್ಷದ ಜಕ್ಕಪ್ಪ ಮಾಲಪ್ಪ ಮಾತು ಕೊಟ್ಟ ಬಾಣ ಏನ ಕಿತ್ಯಾರಲ್ಲ. ಇಲ್ಲಿ ಸರಜೋಡಿ ಕಲಾವಂತರಿಗೆ ಪ್ರಶ್ನೆ ಏನಪ್ಪಾ ಅಂತಂದ್ರ ಅಲ್ಲಿ ಮಾತೇನು ಕೊಟ್ಟಾನಲ್ಲ 700 ಕಳ್ಳರ್ನ ಹೊಡಿತೀನಿ ಅಂತ ಹೇಳಿ ಮುಂದೆ ಅವಾಗ 700 ಕಳ್ಳರ್ನ ಹೊಡಿಯುವಷ್ಟ ಶಕ್ತಿ ಕಲಿಸಿದವ್ರು ಯಾರು? ವಿದ್ಯೆ ಕಲಿಸಿದವ್ರು ಯಾರು? ಗರಡಿನ ಮನೆ ಒಳಗೆ ಹಾಕಿ ತಾಲೀಮು ಕೊಟ್ಟವ್ರು ಯಾರು? ಇದು ಸರಜೋಡಿ ಕಲಾವಂತರಿಗೆ ಪ್ರಶ್ನೆ. ಇದು ಒಂದು ಸರಜೋಡಿ ಕಲಾವಂತರಿಗೆ ಪ್ರಶ್ನೆ. ಹಿಂಗ ಹೊಡಿಬೇಕಂತ ಹೇಳವ್ರು ಯಾರ? ಹೌದಲ್ಲ? ಬಾಳ ಶಾನೆ ಅದ ನಮ್ ಕಾಕ. ಅದಕ್ಕ ಯಾಕಪ್ಪ ಅಂತಂದ್ರ ಆ 700 ಕಿಲ್ಲಾರನ ಏನ ಕದ್ದಿದ್ರಲ್ಲ ಕಳ್ಳರ್ನ ಯಾರ ಹೊಡಿಬೇಕಂತೇಳಿ ಅವ್ರನ್ನ ಹೆಂಗ್ ಹೊಡಿಬೇಕಂತೇಳಿ ಮಾಳಿಂಗರಾಯಗ ವಿದ್ಯೆ ಕಲಿಸಿದವ್ರು ಯಾರು ಅನ್ನುವಂಥದ್ದು ನಮ್ದೊಂದು ಸಂಶಯ ಕಾಡಾಕತೈತಿ. ಸರಜೋಡಿ ಕಲಾವಂತರ ನಮ್ಮ ಅಕ್ಕವ್ರು ಬಹಳ ಅಂದ್ರ ಬಹಳ ಶಾಣ್ಯದಾರ ತಮ್ಮ. ಹಾಲು ಮತ ಅನ್ನುವಂಥದ್ದು ಅರ್ಕೊಂಡು ಕುಡದವ್ರದಾರ. ಅದಕ್ಕೆ ಹೇಳ್ತಾರ ಅನ್ನೋ ಆತ್ಮವಿಶ್ವಾಸ ನನಗ ಬಾಳ ಐತಿ. ಅದಕ್ಕೆ ಇರ್ಲಿ. ಯಾಕಪ್ಪ ಅಂತಂದ್ರ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ವಜ್ಜಾಗು ದಗದ ಮಾಡೋದು ಬೇಡ. ಆ ಸತ್ಯ ಸುಂದರವಾದಂತ ಯಾರು ನೋಡಿ ಸಂಗೊಳ್ಳಿ ರಾಯಣ್ಣನ ಮ್ಯಾಗ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಟ್ಟು ಬಿಡು.